ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕಮಿಡಿಸ್ಕೋ. ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ. ಸೊ ಆ ಪ್ಲೇಸ್ ಯಾವುದು ಆ್ಯಂಡ್ ಎಲ್ಲಿದೆ ಹೇಗಿದೆ ಅಂತ ಈ ಬ್ಲಾಗಲ್ಲಿ ನೋಡ್ಕೊಂಡು ಬರೋಣ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ತುಂಬ ದಿನ ಆದಮೇಲೆ ಮತ್ತೆ ಇವಾಗ ಈ ಬ್ಲಾಗ್ ಜೊತೆ ಬರ್ತಾ ಇದ್ದೀನಿ. ಸೊ ಶ್ರಾವಣ ಮಾಸ ಅಲ್ವಾ, ಸೊ ಹಾಗಾಗಿ ತುಂಬನೇ ಕೆಲಸ ಮತ್ತು ವೃತ್ತಗಳು, ಸೊ ಇದೆಲ್ಲ ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ ನನಗೆ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮತ್ತೆ ಫ್ರೀ ಆದಾಗ ಶ್ರಾವಣ ಮಾಸ ಮುಗಿಯೋ ತನಕನೂ ಫ್ರೀ ಆದಾಗ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. 2025 ಇವಾಗ ಆಲ್ರೆಡಿ 6 ಮಂತ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು 6 ಮಂತ್ ಇದೆ. ಅದು ಆ್ಯಕ್ಚುಲಿ ಈ 6 ಮಂತ್ ಹೇಗೆ ಕಂಪ್ಲೀಟ್ ಆಯಿತು ಅಂತಲೂ ಗೊತ್ತಾಗಲಿಲ್ಲ. ಯಾಕಂದರೆ ನಾನು ತುಂಬ ಬ್ಯುಸಿ ಇದೆ, ನಾನು ಮದುವೆಯಲ್ಲಿ. ಸೊ ಹಂಗೆ ಮುಂಬೈಗೆ ಹೋಗಿದ್ವಿ. ಸೊ ಹಂಗೆ ಫುಲ್ ಇಯರೆಲ್ಲ ಬ್ಯುಸಿ ಇದ್ದೆ. ಆ್ಯಂಡ್ ಒಂದು 2 ಮಂತ್ ಏನೋ ಆರಾಮಾಗಿ ಇದ್ವಿ ಅಂದ್ಕೊತೀನಿ. ಆ್ಯಂಡ್ ಅದಾದಮೇಲೆ ಕೆಲಸ ಅದು ಇದು ಅಂತ ಹೇಳಿ. ಸೊ ಈ ಒಂದು ಶ್ರಾವಣ ಮಾಸದಲ್ಲಿ ಅಂತೂ ನಾನು ಕಂಪ್ಲೀಟಾಗಿ 1 ಮಂತ್ ಫುಲ್ ಬ್ಯುಸಿಯಾಗಿರ್ತೀನಿ. ಸೊ ಯಾಕಂತಂದರೆ ಇದರಲ್ಲಿ ನಾನು ತುಂಬ ಜಾಸ್ತಿ ವ್ರತಗಳನ್ನು ಮಾಡ್ತಾ ಇರ್ತೀನಿ. ಹಾಗಾಗಿ ನನಗೆ ಟೈಮ್ ಸಿಗೋದಿಲ್ಲ. ಸೊ ನಾಳೆ ವ್ರತ ಇದ್ದರೆ ಅದು ಇವತ್ತಿನ ದಿನ ನಾನು ಫುಲ್ ಡೀಪ್ ಕ್ಲೀನಿಂಗು ಇದೆಲ್ಲ ಇಟ್ಕೊಂಡಿರ್ತೀನಿ. ಹಾಗೆ ಶಾಪಿಂಗ್ ಇರುತ್ತೆ. ಸೊ ಫುಲ್ ಡೇ ನಾನು ಬ್ಯುಸಿ ಇರ್ತೀನಿ. ಸೊ ಅದಕ್ಕಿಂತ ಹಿಂದಿನ ದಿನ ಸ್ವಲ್ಪ ಭಗವದ್ಗೀತೆ ಓದೋದು, ಡೈಲಿ ಏನಾದರೂ ಒಂದು ಮಂತ್ರ ಓದೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತೀನಿ. ಹಾಗಾಗಿ ನನಗೆ ಈ ಒಂದು ಮಂತಲ್ಲಿ ಬ್ಲಾಗ್ ಮಾಡೋ ಮೂಡು ಇರಲಿಲ್ಲ. ಸೊ ಹಾಗೆ ಟೈಮು ಕೂಡ ಇರಲಿಲ್ಲ ನನಗೆ. ವಿಡಿಯೋ ಮಾಡೋದು, ಹಿಂಗೆ ಅಪ್ಲೋಡ್ ಮಾಡೋದು, ಹಾಗೆ ಇದೆಲ್ಲ ಪೋಸ್ಟ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಸೊ ತುಂಬ ಈಸಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆಗಲ್ಲ. ಅದು ಕೆಲಸದ ಜೊತೆ ಇದೆಲ್ಲ ಮಾಡಿ ಮತ್ತು ನಾವು ವಿಡಿಯೋ ಅಪ್ಲೋಡ್ ಮಾಡೋದು ಆ್ಯಂಡ್ ಎಡಿಟ್ ಮಾಡೋದು, ಹಾಗೆ ಶೂಟ್ ಕೂಡ ಮಾಡ್ತಾ ಇರ್ತೀವಿ. ಇದೆಲ್ಲ ನಾಟ್ ಪಾಸಿಬಲ್. ಸೊ ಎಲ್ರಿಗೂ ಆಗಲ್ಲ ಇದು, ಕೆಲವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಸೊ ಹೇಗೆ ಅಂದರೆ ನನ್ನ ಕಣ್ಗಳು ಹೇಗೆ ಆ್ಯಕ್ಟಿವ್ ಇರುತ್ತೆ ಹಾಗೆ ನನ್ನ ಕ್ಯಾಮ್ರಾ ಕಣ್ಣು ಕೂಡ ಆ್ಯಕ್ಟಿವ್ ಇರುತ್ತೆ. ಸೊ ಅಷ್ಟೊಂದು ಆ್ಯಕ್ಟಿವ್ ಇರ್ತೀನಿ ನಾನು. ಸೊ ಹಾಗಾಗಿನೇ ನನಗೆ ಈ ಬ್ಲಾಗ್ಸ್ ಎಲ್ಲ ಕಂಪ್ಲೀಟಾಗಿ ಪ್ರತಿಯೊಂದನ್ನು ಶೂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಫಸ್ಟು ನಾನು ಆ್ಯಕ್ಟಿವ್ ಇರಬೇಕು. ಸೊ ಅದಾದಮೇಲೆ ನಾನು ಶೂಟ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಂಗೆ ಶೂಟ್ ಮಾಡೋಕ್ಕೂ ಮನಸ್ಸಿರಲ್ಲ. ಸೊ ಎಷ್ಟೊಂದು ವಿಡಿಯೋಸ್ ಎಲ್ಲ ಶೂಟ್ ಮಾಡಿಟ್ಕೊಂಡಿದ್ದೀನಿ, ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಮೂಡಿಲ್ಲ. ಸೊ ಶೂಟ್ ಮಾತ್ರ ಮಾಡಿದ್ದೀನಿ. ಸೊ ನೋಡೋಣ, 1 by 1 ಅಪ್ಲೋಡ್ ಮಾಡ್ತೀನಿ. ಹೇ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಬಂದಿದ್ದೀನಿ. ಇದೆಲ್ಲ ಯಾರು ನೋಡ್ತಾರೆ ನೀನು? ಯಾರ್ದದು? ಎಲ್ಲ ನಂದೆಲ್ಲ ನಿಂದೇನ? ಏನ ಪುಟ? ಕಾರ್ ಬಿಟ್ಟೋಗೈತಿ ಪುಟ, ಬಿಟ್ಟೋಗೈತಿ. ಪರ್ಸು ಬಿಟ್ಟೋಗೈತಲ್ಲ, ಮೊಬೈಲ್. ಸೊ ಇವತ್ತು ರಜಾ ಮಾಡಿದ್ರು, ಸ್ಕೂಲಿಂದ ವಾಪಸ್ ಬಂದ ತಕ್ಷಣ ಕಾರ್ ಆ್ಯಂಡ್ ಬೈಕ್ ಎರಡೂ ನೋಡಿದ್ದಾಳೆ. ಅಪ್ಪ ಮನೇಲಿದ್ದಾರಾ? ಸೊ ಅಲ್ಲಿಂದ ನಾನು ಬರ್ತಾನೆ ಅಬ್ಸರ್ವ್ ಮಾಡ್ತಾ ಇದ್ದಾಳೆ, ಅಪ್ಪ ಮನೇಲಿದ್ದಾನಾ ಅಂತ ಹೇಳಿ. ಸೊ ಈ ಆಟೋ ಇಳಿತಾ ಇದ್ದಂಗೆ ಅಪ್ಪ ಮನೇಲಿದ್ದಾನ, ಹೋಗಿಲ್ವಾ ಅಪ್ಪ ಮನೇಲಿದೆ ಅಂತೇಳಿ ಫುಲ್ ಖುಷಿಯಾಗಿ ಅವರಪ್ಪನ ನೋಡೋಕೆ ಬರ್ತಾ ಇದ್ದಾಳೆ. ಅಪ್ಪ ಮನೇಲಿದ್ದಾನ? ಬೈಕ್ ಇಲ್ಲೇ ಇದೆ, ಕಾರೂ ಇಲ್ಲೇ ಇದೆ. ಮತ್ತು ಏನು ತೊಗೊಂಡೋಗಿದೆ ಬೈಕು? ಏನು ತೊಗೊಂಡು ಹೋಗಿದ್ದಾರೆ, ಹೆಂಗೆ ಹೋಗಿದ್ದಾರೆ ಆಫೀಸ್ಗೆ ಅಂತ ಕೇಳ್ತಾ ಇದ್ದಾಳೆ. ಬಂದ ತಕ್ಷಣ ನೋಡ್ತಾಳೆ, ಪರ್ಸ್ ನೋಡ್ತಾಳೆ, ಹಾಗೆ ಮೊಬೈಲ್ ಫೋನು ಎಲ್ಲ ಚೆಕ್ ಮಾಡಿದ್ದು ಮನೇಲೇ ಇದ್ದಾರೆ ಅಂತೇಳಿ ಗೊತ್ತಾಗಿ ಏನು ಇಲ್ಲೇ ಇದ್ದಾನೆ ಅಪ್ಪ ಅಂತ ಹೇಳಿ ಫುಲ್ ಖುಷಿಪಟ್ಲು. ಎಲ್ಲನೂ ಅಬ್ಸರ್ವ್ ಮಾಡಿರ್ತಾಳೆ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿರ್ತಾಳೆ. ಎಷ್ಟೊಂದು ವಯಸ್ಸಿದ್ದಾಳೆ ಅಂತ ಅನಿಸ್ಬಿಡುತ್ತೆ. ಸೊ ನಾವು ಇವಾಗ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ. ಸೊ ಹಾಗಾಗಿ ನಾವು ಇವಾಗ ಅವಳು ಸ್ಕೂಲಿಂದ ಬಂದ ಮೇಲೆ ನಾವು ಹೋಗ್ತಾ ಇರೋದು. ಲಂಚ್ಗೆ ಅಂತ ಹೋಗ್ತಾ ಇದ್ದಿದ್ದು. ನಾವು ಆ್ಯಕ್ಚುಲಿ ಉಡುಪಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಮಳೆ ಇದೆ ಹಿಂಗೆ ಅಂತ ಹೇಳಿದರು. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಮತ್ತೆ ಇಲ್ಲೇ ನಿಯರ್ ಒಂದು ರೆಸಾರ್ಟ್ಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಫೈನಲಿ ನಾವು ಇವಾಗ ಡೆಸ್ಟಿನೇಷನ್ ರೀಚ್ ಆದ್ವಿ. ಸೊ ನೋಡಿ, ಇದೇ ರೆಸಾರ್ಟು. ಸೊ ನಿಮಗೆ ಕಂಪ್ಲೀಟಾಗಿ ನಾನು ಹೇಳ್ತೀನಿ ಎಲ್ಲಿದೆ ಹೇಗಿದೆ ಅಂತ ಹೇಳಿ. ಸೊ ನಂಗೆ ಈ ನೀರು ಮತ್ತು ಫ್ಲವರ್ಸು ಆ್ಯಂಡ್ ಇದೆಲ್ಲ ನೋಡಿದ ತಕ್ಷಣವೇ ಇಷ್ಟ ಆಯಿತು. ಈ ರೀತಿ ಕಾಟೇಜ್ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಕಟ್ಟಿಗೆ ಮನೆ ಏನಿರುತ್ತೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಸೊ ಇಲ್ಲೇ ಪಕ್ಕದಲ್ಲೇ ತುಂಗಭದ್ರಾ ನದಿ ಇತ್ತು. ಸೊ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಇದೆ, ಕೂತ್ಕೊಂಡು ಮಾತಾಡ್ಬೋದು. ಇಲ್ಲೇ ಸ್ಟೇ ಆದ್ರಂತೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಫುಲ್ ಡೇ ನಾವು ಇಲ್ಲಿ ಆರಾಮಾಗಿ ಕೂತ್ಕೋಬೋದು, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ನಮಗಿಬ್ಬರಿಗೂ ಎಲ್ಲದರಲ್ಲೂ ಸೇಮ್ ಟೇಸ್ಟ್ ಇರೋದ್ರಿಂದ ನಮಗಿಬ್ಬರಿಗೆ ತುಂಬ ಬೇಗ ಮ್ಯಾಚ್ ಆಗಿಬಿಡುತ್ತೆ. ಸೊ ಅವ್ರಿಗೆ ಏನು ಇಷ್ಟ ನನಗೂ ಅದೇ ಇಷ್ಟ ಆಗುತ್ತೆ, ನನಗೇನು ಇಷ್ಟ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಕೆಲವೊಂದರಲ್ಲಿ ಅಷ್ಟೇ ಸ್ವಲ್ಪ ಬೇರೆ ಬೇರೆ ಇದ್ವಿ, ಬಟ್ ಎಲ್ಲದರಲ್ಲೂ ಸೇಮ್ ಇದೀವಿ ಅಂತ ಹೇಳ್ಬೋದು. ಟ್ರಾವೆಲ್ ಮಾಡೋದು ಅವ್ರಿಗೂ ಇಷ್ಟ, ನನಗೂ ಇಷ್ಟ. ಆ್ಯಂಡ್ ಈ ರೀತಿ ಹೊರಗಡೆ ಸುತ್ತಾಡೋದು
ಈ ರೀತಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಬ್ಬರಿಗೂ ಇಷ್ಟ ಆಗುತ್ತೆ. ನದಿ ಪಕ್ಕದಲ್ಲೇ ನಾವು ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು, ಹಾಗೆ ಲಂಚ್, ಬ್ರೇಕ್ಫಾಸ್ಟ್, ಡಿನ್ನರ್ ಎಲ್ಲನೂ ಮಾಡ್ಬೋದು. ಸೊ ಎಷ್ಟೊಂದು ಚೆನ್ನಾಗಿರುತ್ತೆ ನದಿ ಎಲ್ಲ ನೋಡ್ತಾ, ಪ್ರಕೃತಿ ನೋಡ್ತಾ ನಾವು ತಿಂತಾ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ನನಗಂತೂ ಪೀಸ್ಫುಲ್ ಅನ್ನಿಸ್ತಾ ಇತ್ತು, ವಾವ್ ಅಂತಲೇ ಅನ್ನಿಸ್ತಾ ಇತ್ತು. ತುಂಬ ವರ್ಷಗಳಿಂದ ಅನ್ಕೋತಾ ಇದ್ದೆ ಈ ಒಂದು ಪ್ಲೇಸ್ಗೆ ಬರಬೇಕು ಅಂತ ಅಂದ್ಕೊಂಡು, ಆ್ಯಂಡ್ ಈ ಊರಿಗೆ ಬಂದಾಗಿಂದ ಅನ್ಕೊತಾ ಇದ್ದೆ ಈ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ. ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ನಾವು ಎಲ್ಲ ಪ್ಲೇಸಸ್ಗೂ, ರೆಸಾರ್ಟ್ಗೂ ಎಲ್ಲ ವಿಸಿಟ್ ಮಾಡಿದ್ವಿ, ಬಟ್ ಈ ಒಂದು ಪ್ಲೇಸ್ಗೆ ನಂಗೆ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಫೈನಲಿ ಇವತ್ತಿನ ದಿನ ಹೋಗಿ ಬಂದ್ವಿ. ಆ್ಯಂಡ್ ಇದು ಮುಟ್ಟಿದರೆ ಮುನಿ. ಸೊ ನನಗಂತೂ ತುಂಬ ಇಷ್ಟ. ಅದ್ರ ಜೊತೆ ತುಂಬ ಹೊತ್ತು ಆಟ ಆಡಿದ್ವಿ ಮುಟ್ಟಿದರೆ ಮುನಿ ಜೊತೆ. ಆ್ಯಂಡ್ ನನ್ನ ಹಸ್ಬೆಂಡ್ಗಂತೂ ಈ ಒಂದು ಪ್ಲೇಸ್ ತುಂಬ ಇಷ್ಟ ಆಯಿತು. ಹಾಗಾಗಿ ಅವ್ರು ಕೂಡ ಅಷ್ಟೇ ನದಿ ನೋಡ್ತಾ ಹಾಗೆ ಸುಮ್ಮನೆ ನಿಂತ್ಕೊಂಡು ಬಿಟ್ಟಿದ್ರು. ಸೊ ನಾನು ಮತ್ತು ಇವಳು ಇಲ್ಲಿ ಆಟ ಆಡ್ತಾಯಿದ್ವಿ, ಅವರು ಕೂಡ ಕಾಲಿಂದ ಏನೇನು ಆಟ ಆಡ್ತಾಯಿದ್ರು. ಸೊ ಅದು ಆಮೇಲೆ ಓಪನ್ ಆಗುತ್ತೆ ಮತ್ತು ಮುಟ್ಟಿದ್ರೆ ಮುನಿ. ಸೊ ಈ ನೋಡಿ ಬ್ಲ್ಯಾಕ್ ಆಗಿದೆ, ಅದನ್ನೆಲ್ಲ ನಾವು ಟಚ್ ಮಾಡಿರೋದು. ಇನ್ನು ಸ್ವಲ್ಪ ನಾರ್ಮಲ್ ಗ್ರೀನ್ ಇದೆ, ಅದು ಇನ್ನೂ ಟಚ್ ಮಾಡಿಲ್ಲ. ಸೊ ಸಾಯಂಕಾಲದ ನಾನು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನನಗೆ ಹಳ್ಳಿಗಳಂದರೆ ತುಂಬ ಇಷ್ಟ ಆಗುತ್ತೆ, ಈ ರೀತಿ ನೋಡೋದಕ್ಕೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಬಿಕಾಸ್ ನನಗೆ ಆ ಲೈಫ್ ಗೊತ್ತು. ಸೊ ನಾನು ಇವಾಗ ಹೇಗಿದ್ದೀನಿ ಹಾಗೆ ನನ್ನ ಚಿಕ್ಕ ವಯಸ್ಸಲ್ಲಿ ಹಾಗೇ ಇತ್ತು ನಮ್ಮ ಮನೆಯಲ್ಲಿ, ನಮ್ಮ ಮನೆ ಆಗಲಿ ಸುತ್ತಮುತ್ತ ಆಗಲಿ ಹಾಗೇ ಇತ್ತು. ಹಾಗಾಗಿ ನನಗೆ ಈ ರೀತಿ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಎಂಜಾಯ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಫೈನಲಿ ಮನೆಗೆ ಬಂದ್ವಿ, ಕೇಕೆಲ್ಲ ತೊಗೊಂಡು ಬಂದ್ವಿ. ಇವಳಿಗೆ ಗೊತ್ತು, ಇವಳು ಪಾಪು ಇದ್ದಾಗಿಂದನೂ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ವಿ. ಅಂದರೆ ಮುಂಚೆನೂ ಮಾಡ್ತಾಯಿದ್ವಿ, ಬಟ್ ಇವಳು ನೋಡಿದಾಳಲ್ವ ಬರ್ಡೇ ಸೆಲೆಬ್ರೇಷನ್ ಮಾಡೋದು, ಡೆಕೋರೇಟ್ ಮಾಡೋದು ಎಲ್ಲ. ಸೊ ಇವಳು ಕೂಡ ನನ್ನ ಜೊತೆ ಸೇರಿ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡ್ತಾಯಿದ್ಲು. ತುಂಬ ಸುಸ್ತಾಗಿತ್ತು, ಅಂದರೆ ಹೊರಗಡೆಯಿಂದ ಬಂದ್ವಿ, ಮತ್ತು ಅಗೇನ್ ಮತ್ತು ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಲ್ಲ. ಸೊ ನಾನು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಡೆಕೋರೇಟ್ ಮಾಡಲಿಲ್ಲ, ಸಿಂಪಲ್ಲಾಗೇ ಆಲ್ರೆಡಿ ಕರ್ಟನ್ಸ್ ಎಲ್ಲ ಇತ್ತು, ಲೈಟಿಂಗ್ಸ್ ಹಾಕಿ ಸೆಲೆಬ್ರೇಟ್. ಡೈಲಿ ಅಂತೂ ನಾವು ನಾರ್ಮಲ್ ಕೆಲಸ ಅದು ಇದು ಅಂತ ದಿನ ಕಳೀತಾನೆ ಇರ್ತೀವಿ. ಸೊ ಇವಾಗಂತೂ ನನಗೆ ಡೇ ಹೇಗೆ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಮಗು ಆದಮೇಲೆ ಡೇಸ್ ಹೇಗೆ ಹೋಗುತ್ತೆ ಹೆಂಗೆ ಅಂದರೆ ಏನೂ ಗೊತ್ತೇ ಆಗೋದಿಲ್ಲ. ಅದೇ ಕೆಲಸದಲ್ಲೇ ಬ್ಯುಸಿಯಾಗಿರ್ತೀನಿ. ಕೆಲವರು ಅಂತಿರ್ತಾರೆ, ಇಬ್ಬರೇ ಇರ್ತಾರೆ ಎಷ್ಟೊಂದು ಬೇಗ ಮುಗಿಯುತ್ತೆ ನಿಮ್ಮ ಕೆಲಸ ಹಾಗೆ ಹಿಂಗೆ ಅಂತೇಳಿ. ಬಟ್ ನನ್ನ ಕೆಲಸ ಡೇ ಫುಲ್ ಮಾಡಿದ್ರೂ ಮುಗಿಯಲ್ಲ, ಅಷ್ಟೊಂದು ಕೆಲಸ ಇರುತ್ತೆ. ಸೊ ನಮ್ಮ ಮನೆಗೆ ಸ್ವಲ್ಪ ದೊಡ್ಡದಾಗೇ ಇದೆ, ಅದನ್ನೆಲ್ಲ ನಾನು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಅಂತಂದರೆ ನಾನು ಡೈಲಿ ಕೆಲಸ ಮಾಡಲೇಬೇಕು. ಸುಮ್ಮನೆ ಆರಾಮಾಗಿ ಕುತ್ಕೊಳ್ಳೋಕ್ಕಾಗಲ್ಲ. ಬರೀ ಅಡುಗೆ ಮಾಡೋದಷ್ಟೇ ಅಲ್ಲ, ಸುಮಾರು ಕೆಲಸ ಇರುತ್ತೆ. ಎಲ್ಲನೂ ಒಬ್ಬರೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಾಟ್ ಪಾಸಿಬಲ್. ಅದು ಅಲ್ಲದೆ ಈ ರೀತಿ ಪುಟ್ಟ ಮಕ್ಕಳು ಇರೋ ಮನೆಯಲ್ಲಂತೂ ಕೆಲಸ ಮುಗಿಯೋದೇ ಇಲ್ಲ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ, ಎಷ್ಟು ಕಾಟ ಕೊಡ್ತವೆ, ಹಾಗೆ ಎಷ್ಟು ಗಲೀಜು ಮಾಡ್ತಾರೆ ಮನೆಯಲ್ಲೆಲ್ಲ. ಎಲ್ಲ ಐಟಮ್ಸ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಮಾಡ್ತಾರೆ. ಎತ್ತಿ ನನ್ನ ಹಸ್ಬೆಂಡ್ಗೆ ಗೊತ್ತು, ಡೇ ಫುಲ್ 1 hour ಬೇಕಾಗುತ್ತೆ ಅಂತ ಅವ್ರು ಕೂಡ ಮಾಡಿರ್ತಾರೆ. ಹೆಲ್ಪ್ ಮಾಡ್ತಾರಲ್ಲ, ಅವ್ರಿಗೆ ಕೂಡ ಗೊತ್ತು ತುಂಬ ಕೆಲಸ ಇದೆ ಮನೆಯಲ್ಲಿ, ತುಂಬ ಕೆಲಸ ಇರುತ್ತೆ ಅಂತ ಹೇಳಿ. ಸೊ ಇವಾಗಂತಲ್ಲ, ಮುಂಚೆಯಿಂದನೂ ನಾವು ಇಬ್ಬರದು ಮ್ಯಾರೇಜ್ ಆದಮೇಲೆ ಸೊ ನಾವು ಈ ರೀತಿ ಸ್ಪೆಷಲ್ ದಿನನ ತುಂಬ ಚೆನ್ನಾಗಿ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ, ಹಾಗಾಗಿ ನಾವು ಹೊರಗಡೆ ಲಂಚ್ಗೆ ಅಂತ ಹೋಗಿದ್ವಿ. ನಾವು ಯೂಸಲಿ ಹೊರಗಡೆ ಲಂಚಿಗೆ ಹೋಗ್ತಾನೆ ಇರ್ತೀವಿ, ಡಿನ್ನರ್ಗೆ ಹೋಗ್ತಾ ಇರ್ತೀವಿ ಜಾಸ್ತಿ. ಬಟ್ ಇಲ್ಲಿ ಅಂದರೆ ಸ್ಪೆಷಲ್ ವೆಕೇಷನ್ ಅಂತ ಚೆನ್ನಾಗಿರೋ ಪ್ಲೇಸಿಗೆ ಸೆಲೆಕ್ಟ್ ಮಾಡಿ ಹೋಗ್ತೀವಿ. ಈ ಸ್ಮೈಲಿನ ನನ್ನ ಮಗಳು ಮಾಡಿರೋದು. ಸೊ ಅವಳೇ ಪೇಂಟ್ ಎಲ್ಲ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ. ಚಿಕ್ಕ ವಯಸ್ಸಿಂದನೂ ಕಲಿಸಿದ್ದೀನಿ ನಾನು. ಅಂದರೆ 1 year 2 years ಆದಮೇಲೆ ಎಲ್ಲ ಹಿಂಗೆ ಗೀಟ್ ಹಾಕ್ತಾರಲ್ಲ, ಆವಾಗಿಂದ ಕಲಿಸಿದ್ದು. ಸೊ ನಾವಿಬ್ಬರು ಒಂದು 3 days ಬ್ಯಾಕ್ ಶಾಪಿಂಗ್ ಮಾಡ್ತಾಯಿದ್ವಿ. ಬರ್ಡೇ ಇದೆ, ವೆಕೇಷನ್. ಸೊ ನಾನು ಡ್ರೆಸ್ ಗಿಫ್ಟ್ ಮಾಡಿದೆ ಅವ್ರಿಗೆ. ಸೊ ಆ್ಯಕ್ಚುಲಿ ಇಬ್ಬರು ಸೇರಿನೇ ತೊಗೊಂಡು ಬಂದಿದ್ದು. ಹೋಗಿ ತೊಗೊಂಡು ಬಂದ್ವಿ. ಒಂದು 3 days ಬ್ಯಾಕ್ ಸುತ್ತಾಡ್ತಾ ಇದ್ವಿ, ವೆಕೇಷನ್ ಇದೆ ಹೋಗೋಣ ಅಂತೇಳಿ. ಸೇಮ್ ಕಲರ್ ಡ್ರೆಸ್ಸು ತೊಗೊಂಡ್ವಿ. ಅಂದ್ ಯೂಶ್ವಲಿ ನಾವು ಮದುವೆ ಆದಾಗಿಂದ ಸೇಮ್ ಕಲರೇ ವೇರ್ ಮಾಡೋದು. ಸೊ ಹಂಗಾಗಿ ಸೇಮ್ ಕಲರ್ ತೊಗೊಂಡು ಬಂದ್ವಿ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವ್ರು ಹಾಕ್ಕೊಂಡಾಗ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಉಡುಪಿಲಿ ಟೂರಿಸ್ಟ್ ಪ್ಲೇಸ್ ಇದ್ದಾವೆ. ಹಾಗೆ ನನಗೆ ಆ್ಯಕ್ಚುಲಿ ಕೃಷ್ಣನ ನೋಡಬೇಕು ಅಂತ ಇತ್ತು, ಉಡುಪಿ ಕೃಷ್ಣ. ಸೊ ಕ್ಯಾನ್ಸಲ್ ಆಯಿತು ಈ ವರ್ಷ ಅದು. ಸೊ ನೋಡೋಣ, ಮುಂದೆ ಹೋದರೆ ನಿಮಗೆ ಆ ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಉಡುಪಿಲೇ ಈ ವರ್ಷದ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಯಾಕೋ ಮೂಡಿರಲಿಲ್ಲ, ಪಾಪ ತುಂಬ ಟ್ರಾವೆಲ್ ಮಾಡ್ತಾಯಿದ್ವಿ. ಇವಾಗಂತೂ ನಾನು ತುಂಬ ಅಂದರೆ ಮುಂಬೈಯಿಂದ ಬಂದ್ವಿ, ಸ್ವಲ್ಪ ದಿನ ಅಷ್ಟೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟೇ. ಅಂದರೆ ಮನೆಯೆಲ್ಲ ಅದೇ ಜಸ್ಟ್ ಕ್ಲೀನ್ ಮಾಡಿದ್ದೆ. ಸೊ ಅವಾಗ ತಾನೇ ಮತ್ತೆ ಟ್ರಾವೆಲ್ ಮಾಡಬೇಕು ಅಂದರೆ ಅವ್ರಿಗೂ ಕೂಡ ಅಷ್ಟು ಮೂಡಿರಲಿಲ್ಲ.
ಸೊ ಓಕೆ ಓಕೆ ಅಂತಲೇ ಇತ್ತು. ಅದು ಅಲ್ಲದೆ ಆದರೂ ಅವ್ರೇನು ಹಾಗೇನಿಲ್ಲ, ಬಟ್ ರೆಡಿ ಆಗಿದ್ವಿ ಹೋಗೋಕ್ಕೆ ಅಂತ ಹೇಳಿ. ಸೊ ನಾಳೆ ಹೋಗಬೇಕು ಅಂದ್ಕೊಂಡಿದ್ವಿ. ಇವತ್ತು ನಮಗೆ ಗೊತ್ತಾಯಿತು ಅಲ್ಲಿ ತುಂಬ ಮಳೆ ಇದೆ, ಹಾಗೆ ಸ್ಕೂಲ್ ಕಾಲೇಜೆಲ್ಲ ರಜೆ ಇದೆ, ಹೋಗಬೇಡಿ ಅಂತೇಳಿ. ಬಸ್ಸು ಇದೆಲ್ಲ ಅವೈಲೇಬಲ್ ಇಲ್ಲ, ಕಾರ್ ಅವೈಲೇಬಲ್ ಇಲ್ಲ, ಈ ರೀತಿ ಎಲ್ಲ ಟ್ರಾವೆಲ್ ಮಾಡೋಕ್ಕೆ ನಮಗೆಲ್ಲ ವೆಹಿಕಲ್ಸ್ ಬೇಕಾಗತ್ತಲ್ವ. ಸೊ ಅದೆಲ್ಲ ಅವೈಲೇಬಲ್ ಇಲ್ಲ, ಹೋಗಬೇಡಿ ಅಂತ ಹೇಳಿದರು. ಸೊ ಹಾಗಾಗಿ ನನ್ನ ಫ್ರೆಂಡ್ ಕೂಡ ಅದೇ ರೀಸನ್ ಕೊಟ್ಟರು. ಸೊ ಹಾಗಾಗಿ ನಾನು ಅದನ್ನು ಬೇಡ ಅಂತಲೇ ಸುಮ್ಮನೆ ಆದ್ವಿ. ಸೊ ಫೈನಲಾಗಿ ಮತ್ತೆ ನೈಟ್ ಎಲ್ಲ ಕೂತ್ಕೊಂಡು ಸ್ವಲ್ಪ ಕೆಲವೊಂದು ರೆಸಾರ್ಟ್ ಎಲ್ಲ ಚೆಕ್ ಮಾಡಿದೆ, ಇಲ್ಲಿ ನಿಯರ್ ಯಾವ ಚೆನ್ನಾಗಿದ್ದಾವೆ ಅಂತೇಳಿ. ಅಂದರೆ ನಾವು ಹೋಗಿದ್ದು ಪ್ಲೇಸ್ ಬಿಟ್ಟು. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ವೀಕೆಂಡ್ ಬಂದರೆ ಸಾಕು ಎಲ್ಲಾದರೂ ಹೋಗ್ತಾ ಇರ್ತೀವಿ. ಸೊ ಎಲ್ಲನೂ ನೋಡಿದ್ದೀವಿ. ಸೊ ಹಂಗೆ ಸರ್ಚ್ ಮಾಡಿ ಫೈನಲಾಗಿ ಒಂದು ಸೆಲೆಕ್ಟ್ ಮಾಡಿ, ಸೊ ಅಲ್ಲೇ ಲಂಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಸ್ಟೇ ಹೋಗಬೇಕು ಅಂತಲೂ ಅಂದ್ಕೊಂಡ್ವಿ. ಬಟ್ ನೋಡೋಣ, ಲಂಚು ಅಥವಾ ಹೀಗೆ ಏನೋ ಒಂದು ಪ್ಲ್ಯಾನ್ ಮಾಡಿದ್ರೆ ಆಯಿತು ಅಂತೇಳಿ ಅವತ್ತಿನ ದಿನ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಅದು ಅಲ್ಲೇ ಚೆಕ್ಕಿನ್ನು ಮಾರ್ನಿಂಗ್ ಇರುತ್ತೆ. ಸೊ ಇವಾಗ ನಾವು ಮಧ್ಯಾಹ್ನ ಚೆಕ್ಕಿನ್ ಆದರೆ ಮತ್ತೆ ಹಾಗೆ ನಾವು ನಾಳೆ 9 ಗಂಟೆಗೆ ನಾವು ಅವ್ರಿಗೆ ಕೇಕ್ ಎಲ್ಲ ಕೊಡಬೇಕಾಗತ್ತೆ, ಅಂದರೆ ಚೆಕ್ಔಟ್ ಆಗಬೇಕಾಗತ್ತೆ. ಸೊ ಹಾಗಾಗಿ ನಮ್ಮದು ಮನಿ ಎಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಬರೀ 10 ದಿನಕ್ಕೆ ನಾವು 3,500 ಈ ರೀತಿ ಒಬ್ಬ ಪರ್ ಪರ್ಸನ್ಗೆ 3,500 ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಓಕೆ ನೆಕ್ಸ್ಟ್ ಡೇ ಅಲ್ಲಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡು, ಸೊ ಇವತ್ತಿನ ದಿನ ಇಲ್ಲೇ ಇದ್ದು ನೆಕ್ಸ್ಟ್ ಮಾರ್ನಿಂಗು ಇನ್ನೊಂದು ರೆಸಾರ್ಟ್ ಇದೆ, ಹಿಡನ್ ಪ್ಲೇಸ್ ಅಂತ. ಸೊ ಅಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅದು ಕೂಡ ಅಂದರೆ ವಿಡಿಯೋಸ್ ಎಲ್ಲ ನೋಡಿದೆ, ಚೆನ್ನಾಗಿ ಅನಿಸ್ತು. ಆ್ಯಂಡ್ ಅದು ಕೂಡ ನಿಮಗೆ ರಿವ್ಯೂ ಕೊಡ್ತೀನಿ ಹೇಗಿದೆ ಆ್ಯಂಡ್ ಎಲ್ಲಿದೆ ಆ ಪ್ಲೇಸು ಅಂತ ಹೇಳಿ. ಸೊ ಅದು ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅದು ಕೂಡ ತೋರಿಸ್ತೀನಿ. ಸೊ ಇವತ್ತಿಂದನೇ ಆರಾಮಾಗಿ ಹೊರಗಡೆ ಸುತ್ತಾಡಿದ್ವಿ, ಲಂಚಿಗೆಲ್ಲ ಹೋಗಿದ್ವಿ. ಆ್ಯಂಡ್ ಆ ಪ್ಲೇಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಮನೆಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಡಿನ್ನರ್ ಕೂಡ ಮನೆಯಲ್ಲೇ ಮಾಡಿದ್ವಿ. ಸೊ ಅವ್ರಿಗೆ ಇಷ್ಟವಾದ ಫೇವ್ರೆಟ್ ಮೂವಿ ಈ ರೀತಿ ಎಲ್ಲ ನೋಡ್ತಾ ಅವತ್ತಿನ ದಿನ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಇವತ್ತಿನ ದಿನ. ಸೊ ನೆಕ್ಸ್ಟ್ ಡೇ ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ವಿ. ಬರ್ಡೇ ಆಯ್ತು, ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಬ್ಬರು ಸೇರಿ. 3 ಜನ ಸೇರಿ ಮಾಡಬೇಕಂದ್ರೆ ಅವಳು ನಮಗೆ ಬಿಡೋದಿಲ್ಲ. ನನಗಂತೂ ತುಂಬ ಪೊಸೆಸಿವ್ ಅವಳು. ಸೊ ಅವರಪ್ಪ ಅವಳಿಗೇನೆ ಬೇಕು, ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಇವಾಗ ಒಂದು ಸ್ಟೆಪ್ ಆಗ್ತಾ ಇದ್ದಾಳೆ. ಸೊ ಅದನ್ನು ನೋಡಿ ಖುಷಿ ಪಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.